ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ತೋರಿಸ್ತಿದ್ದೀನಿ ಅಂತಂದ್ರೆ 5 ಪ್ಯೂರ್ ಕಾಟನ್ ಕುರ್ತಾ ಸೆಟ್ಸ್ ಗಳನ್ನ ನಾನು ತರಿಸಿದೀನಿ ಮೀಶೋದಿಂದ. ಸೊ ಇದೆಲ್ಲವೂ ಕೂಡ ನಿಮ್ಗೆ 3 ಪೀಸ್ ಸೆಟ್ ಕುರ್ತಾಗಳಾಗಿರುತ್ತೆ. ಹಾಗೆ ಟಾಪು ಬಾಟಮ್ ವಿತ್ ದುಪಟ್ಟ ತುಂಬಾ ಚೆನ್ನಾಗಿ ಅನ್ಸುತ್ತೆ ವೇರ್ ಮಾಡೋದಕ್ಕೆ. ಇದೆಲ್ಲ ಇನ್ನೊಂದು 10 years ಎಗೋ ಅದೇ ತುಂಬಾ ಟ್ರೆಂಡ್ ಇತ್ತು. ನಾವೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಅನ್ನ ತಗೊಂಡು ಅದನ್ನ ಸ್ಟಿಚ್ ಮಾಡಿಸಿ ಆಮೇಲೆ ವೇರ್ ಮಾಡ್ತಿದ್ವಿ. ಬಟ್ ಆಮೇಲೆ ಕಾಲಕ್ರಮೇಣ ಲೆಗ್ಗಿಂಗ್ಸ್ ಮತ್ತೆ ಟಾಪ್ ಅಂತ ಆಯ್ತು, ಹೀಗೆ ಇವಾಲ್ವ್ ಆಗ್ತಾ ಹೋಯ್ತು. ಬಟ್ ಇವಾಗ ಮತ್ತೆ ಈ 3 ಪೀಸ್ ಸೆಟ್ ಕುರ್ತಾಗಳು ಟ್ರೆಂಡ್ ಅಲ್ಲಿ ಇದೆ. ಫಂಕ್ಷನ್ಸ್ ಇರ್ಬೋದು, ಡೈಲಿ ವೇರ್ ಪರ್ಪಸ್ ಇರ್ಬೋದು, ಅಥವಾ ಇನ್ ಯಾವ್ದೇ ರೀಸನ್ಗೆ 3 ಪೀಸ್ ಸೆಟ್ ಕುರ್ತಾ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಏನೋ ಒಂದು ಟೆಂಪಲ್ ಗೆ ಹೋಗೋದಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಅಂಥದೇ ಒಂದು 5 ಬ್ಯೂಟಿಫುಲ್ ಕುರ್ತಾ ಸೆಟ್ಸ್ ಗಳನ್ನ ಚೂಸ್ ಮಾಡಿ ನಾನು ನಿಮ್ಗೋಸ್ಕರ ತರಿಸಿದೀನಿ. ಸೊ ಎಲ್ಲಾ ಕುರ್ತಾಸ್ ಗಳನ್ನ ನಾನು ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾವ್ದಕ್ಕೆ ಎಷ್ಟು ಪೇ ಮಾಡಿದೀನಿ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಹಾಗೆ ಎಲ್ಲಾ ಪೇಮೆಂಟ್ ನಾನು ಆನ್ಲೈನ್ ಅಂದ್ರೆ ಪ್ರೀಪೇಡ್ ಮಾಡಿರೋದ್ರಿಂದ ಸ್ವಲ್ಪ ಒಂದು 10-20 ರೂಪಾಯಿ ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ಬೋದು ಸಿಒಡಿ ಚೂಸ್ ಮಾಡಿದಾಗ. ಸೊ ಹಾಗಾಗಿ ಅದೊಂದು ಹೇಳ್ಬಿಡೋಣ ಅಂತ ಅನಿಸ್ತು. ಹಾಗೆ ಈ 5 ಕುರ್ತಿಗಳು ಎಲ್ಲ ಕೂಡ ಚೆನ್ನಾಗಿದೆ, ಕಾಟನ್ ಆಗಿರುತ್ತೆ. ಅದನ್ನೆಲ್ಲ ನಾನು ನಿಮ್ಗೆ ಇವಾಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾವುದೇ ಒಂದು ಕುರ್ತಿಯ ಲಿಂಕ್ ಬೇಕಿದ್ರೆ ಅಥವಾ 5 ಕುರ್ತಿಗಳ ಲಿಂಕ್ ಬೇಕಿದ್ರೆ ನಿಮ್ಗೆ ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅಥವಾ ಎರಡೂ ಕಡೆನೂ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಅಷ್ಟು ಕುರ್ತಿಗಳ ಲಿಂಕ್ ಅನ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಷ್ಟು ಕುರ್ತೀಸ್ಗಳು ಕಾಣಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಯ್ತು. ಇಷ್ಟೇ, ತುಂಬಾ ಸಿಂಪಲ್ ಪ್ರೋಸೆಸ್. ಸೊ ಹಾಗಾಗಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲನೇ ಸಲ ವಿಸಿಟ್ ಮಾಡ್ತಿದ್ದೀರಾ, ನಮ್ಮ ಕಾಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲಿ ಬೇಕಾದ್ರೂ ನೀವು ಫಾಲೋ ಮಾಡ್ಕೊಳ್ಬಹುದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಎಲ್ಲಾ ಕಡೆನೂ ನಾನು ಕಾಂಟೆಂಟ್ ಅನ್ನ ಹಾಕ್ತಾ ಇರ್ತೀನಿ. ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಂತೂ ಡೈಲಿ, ಈವನ್ ಯೂಟ್ಯೂಬ್ ಡೈಲಿ ರೀಲ್ಸ್ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಿಗೆಲ್ಲ ಇಂತ ಹೌಲ್ ವಿಡಿಯೋಸ್ ನೋಡೋದು ಇಷ್ಟ, ನೋಡಿ ಜ್ಯುವೆಲ್ರಿ ಹೌಲ್, ಸಾರಿ ಹೌಲ್, ಕುರ್ತಾ ಹೌಲ್, ಸೊ ಅಂತವರಿಗೆಲ್ಲ ನನ್ನ ಚಾನಲ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಒಂದು ಫಸ್ಟ್ ಕುರ್ತಾ ನಾನು ವೇರ್ ಮಾಡಿದಾಗ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನನ್ನ ರೈಟ್ ಸೈಡ್ ಗೆ ನೀವು ನೋಡ್ಬೋದು. ಸೊ ಇವತ್ತಿನ ಫಸ್ಟ್ ಕುರ್ತಾ ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಈ ರೀತಿಯಾಗಿ ಇದೆ. ನಿಮ್ಗೆ ಒಂಥರ ಪಿಂಕಿಶ್ ಫ್ಲವರ್ಸ್ ಇದೆ ಆಲ್ ಓವರ್ ಕುರ್ತಾ. ಹಾಗೆ ಇದೆಲ್ಲವೂ ಕೂಡ ಎ ಲೈನ್ ಕುರ್ತಾ ಆಗಿರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಸ್ಲಿಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನೆಕ್ ಪಾರ್ಟ್ ಗೆ ನೀವು ನೋಡ್ಬೋದು ವಿ ಸ್ಲಿಟ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ಇದಕ್ಕೆ ಗೋಟಾಪಟ್ಟಿ ವರ್ಕ್ ಜೊತೆಗೆ ಈ ಒಂದು ನೆಕ್ ಪೀಸ್ ಗೆ, ನೆಕ್ ಪಾರ್ಟ್ ಗೆ ವರ್ಕ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ನಾ ಎಲ್ಲಾ ಕುರ್ತಾಸ್ ಗಳನ್ನು ಕೂಡ ನಾನು ಎಲ್ ಸೈಜ್ ಅಲ್ಲಿ ತರಿಸಿದೀನಿ. ಹಾಗಾಗಿ ನಂಗೆ ಎಲ್ಲವೂ ಕೂಡ ಸರಿಯಾಗಿ ಆಗ್ತಾ ಇದೆ. ಹಾಗಾಗಿ ಅದನ್ನ ಸೈಜ್ ಅನ್ನ ನೀವು ಅಲ್ಲಿ ಚೆಕ್ ಮಾಡ್ಬಿಟ್ಟು ನಿಮ್ಮ ಸೈಜ್ಗೆ ಅಕಾರ್ಡಿಂಗ್ ನೀವು ತರಿಸ್ಕೊಳ್ಬಹುದು. ಹಾಗೆ ಇದಕ್ಕೆ ಸ್ಲೀವ್ಸ್ ಗೆ ನಿಮ್ಗೆ ಈ ರೀತಿ ಗೋಟಾಪಟ್ಟಿ ಕೊಟ್ಟಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಫ್ಯಾಬ್ರಿಕ್, ಪ್ಯೂರ್ ಕಾಟನ್ ಅಲ್ಲಿ ಬಂದಿದೆ. ಚೆನ್ನಾಗಿದೆ. ಇದು ಕಾಣಿಸ್ತಿದೆಯಲ್ಲ ನೋಡಿ, ಈ ತರ ಇದೆ. ಇಂಥದ್ದೆಲ್ಲ ಏನು ಅಂತಂದ್ರೆ ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಡೈಲಿ ವೇರ್ಗೆ ಇರ್ಬೋದು, ಫಂಕ್ಷನ್ಸ್ ಗೆ ಎಲ್ಲದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನಿಮ್ಗೆ ಪ್ಯಾಂಟ್ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಬಂದಿದೆ. ನೋಡಿ, ಇದರ ಎಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದಕ್ಕೆ ನಿಮ್ಗೆ ಫ್ರೀ ಸೈಜ್ ಬರುತ್ತೆ. ಪ್ಯಾಂಟಿನ ಒಂದು ಡಿಸೈನ್ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತೆ ನಿಮ್ಗೆ ಈ ಪ್ಯಾಂಟಿನ ಇನ್ನೊಂದು ವಿಶೇಷತೆ ಏನಂದ್ರೆ 2 ಸೈಡ್ ಪಾಕೆಟ್ಸ್ ಇದೆ. ಸೊ ಪಾಕೆಟ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕಾಣಿಸ್ತಿದೆಯಲ್ಲ? ಸೊ ನಿಮ್ಗೆ ವಿಡಿಯೋ ನೋಡ್ತಾ ಏನಾದ್ರೂ ಡೌಟ್ಸ್ ಬಂದ್ರೆ ನನಗೆ ಕಾಮೆಂಟ್ ಅಲ್ಲಿ ಕೇಳಿದ್ರೆ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ ನಿಮ್ಗೆ. ಹಾಗೆ ಇದಕ್ಕೆ ದುಪ್ಪಟ್ಟ ಅಂತೂ ಸಖತ್ ಸಾಫ್ಟ್ ಆಗಿರೋ ಮಲ್ ಕಾಟನ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಫ್ಯಾಬ್ರಿಕ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಸಖತ್ತಾಗಿದೆ. ಒಳ್ಳೆ ಲೆಂತ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದು 2 meters ಇರ್ಬೋದು. ಇದು ಸ್ಟಿಚ್ ಕೂಡ ಮಾಡಿದ್ದಾರೆ ಎಡ್ಜಸ್ ಅನ್ನ. ಸಖತ್ತಾಗಿದೆ. ಕಾಣಿಸ್ತಿದೆಯಲ್ಲ? ಸೊ ಇದು ನಿಮ್ಗೆ ದುಪ್ಪಟ್ಟ ಸಖತ್ತಾಗಿದೆ. ಇದ್ರ ದುಪ್ಪಟ್ಟಾಗೇನೆ ಯಾರಾದ್ರೂ ಇಷ್ಟಪಟ್ಟು ತಗೊಂಡ್ಬಿಡ್ಬೇಕು ಆ ತರ ಅನಿಸ್ತಾ ಇದೆ. ಅಷ್ಟು ಸಾಫ್ಟ್ ಆಗಿ ಬ್ಯೂಟಿಫುಲ್ ಫ್ಯಾಬ್ರಿಕ್ ಅಲ್ಲಿ ಬಂದಿರುವಂತದ್ದು. ಸೊ ಈ ಒಂದು ಕುರ್ತಾ ಸೆಟ್ಗೆ ನಾನ್ ಪೇ ಮಾಡಿರೋದು 647 ರೂಪಾಯಿ.
ಬನ್ನಿ ನೆಕ್ಸ್ಟ್ ಕುರ್ತಾ ಸೆಟ್ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಕುರ್ತಾ ಸೆಟ್ ನೋಡಿ, ಇದು ನಿಮ್ಗೆ ಡಾರ್ಕ್ ಪಿಂಕ್ ಅಲ್ಲಿ ಬರ್ತಾ ಇದೆ. ಹಾಗೆ ಒಂಥರ ಪ್ಯೂರ್ ವೈಟ್ ಅಲ್ಲ, ಒಂಥರ ಸ್ವಲ್ಪ ಗ್ರೇಷ್ ಅಂತ ಹೇಳ್ಬೋದು, ಆ ತರದ್ ಫ್ಲವರ್ಸ್ ಡಿಸೈನ್ ಇದೆ. ಸೊ ನೋಡಿ, ಸ್ಲೀವ್ಸ್ ಗೆ ನಿಮ್ಗೆ ಈ ರೀತಿ ಡಿಸೈನ್ ಇದೆ. ಹಾಗೆ ಗೋಟಾಪಟ್ಟಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಪ್ಯಾಟರ್ನ್ ಅನ್ನ ನೆಕ್ ಪಾರ್ಟ್ ಗೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ವಿ ಸ್ಲಿಟ್ ಕೂಡ ಇರುವಂತದ್ದು. ಇದು ಕೂಡ ನಾನು ಎಲ್ ಸೈಜ್ ಅಲ್ಲಿ ತರ್ಸಿದೀನಿ. ನೋಡೋಕೆ ಈ ವಿಡಿಯೋದಲ್ಲಿ ರೆಡ್ ತರ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ರೆಡ್ ಅಲ್ಲ, ನಿಮ್ಗೆ ಪಿಂಕ್ ಅಲ್ಲಿ ಬರ್ತಾ ಇದೆ. ಹಾಗೆ ಸ್ಲೀವ್ಸ್ ಈ ರೀತಿ ಇದೆ. ಸೊ ನೆಕ್ ಪಾರ್ಟ್ ಗೆ ತುಂಬಾ ಒಳ್ಳೆ ಡಿಸೈನ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ವಿ ಸ್ಲಿಟ್ ಇದೆ ನಿಮ್ಗೆ. ಹಾಗೆ ಇಲ್ಲಿ ಸ್ಲಿಟ್ ಬರುತ್ತೆ. ಎ ಲೈನ್ ಕುರ್ತಿ ಆಗಿರೋದ್ರಿಂದ ಇದು ಕೂಡ ಒಳ್ಳೆ ಕ್ವಾಲಿಟಿ ಕಾಟನ್ ಅನ್ನ ಬಳಸಿ ಮಾಡಿರೋದು. ನಿಜಕ್ಕೂ ನನ್ಗೂ ಕೂಡ ಕಾಟನ್ ಡ್ರೆಸ್ ಅನ್ನ ಹಾಕಕ್ಕೆ ಸಖತ್ ಇಷ್ಟ. ಸೊ ಇದನ್ನ ಆರ್ಡರ್ ಮಾಡ್ಬೇಕಾದ್ರೆ ನನಗೂ ಕೂಡ ಡೌಟ್ ಇತ್ತು ಹೇಗಿರುತ್ತೆ ಏನೋ ಅಂತ ಹೇಳಿ. ಬಟ್ ನಿಜವಾಗ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಆಗಿರುತ್ತೆ. ಸೊ ಇದು ನಿಮ್ಗೆ ಟಾಪ್ ಪಾರ್ಟ್ ಆಯ್ತು. ಹಾಗೆ ಇದಕ್ಕೆ ಬಾಟಮ್ ಪಾರ್ಟ್ ನಿಮ್ಗೆ ಯಾವ ತರ ಅಂದ್ರೆ ನೆಕ್ ಪಾರ್ಟ್ ಗೆ ಏನ್ ಡಿಸೈನ್ ಕೊಟ್ಟಿದ್ರಲ್ವಾ ಅದೇ ತರದ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಬಾಟಮ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಬಾಟಮ್ ಸಖತ್ ಫ್ರೀ ಸೈಜ್ ಇದೆ, ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿ, ಫ್ರೀ ಸೈಜ್ ಇದೆ. ಹಾಗೆ ಒಳ್ಳೆ ಇಲಾಸ್ಟಿಕ್ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಪಾಕೆಟ್ಸ್ ಇಲ್ಲ ನಿಮ್ಗೆ. ಸೊ ಪಾಕೆಟ್ ಯಾರಿಗೆ ಇಷ್ಟ ಪಡ್ತೀರಾ, ಪಾಕೆಟ್ಸ್ ಒಂದಿಲ್ಲ. ಮತ್ತೆ ಉಳಿದಂತೆ ಎಲ್ಲ ಸಖತ್ ಕಂಫರ್ಟೇಬಲ್ ಆಗಿದೆ, ಕಂಫರ್ಟೇಬಲ್ ಟು ವೇರ್. ಸೊ ಈ ತರ ಇದೆ. ಮತ್ತೆ ಇದಕ್ಕೆ ದುಪಟ್ಟ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಪ್ಯಾಂಟ್ ಡಿಸೈನ್ ಏನಿದೆ ನೋಡಿ ಅದೇ ತರ ಡಿಸೈನ್ ಅಲ್ಲಿ ದುಪಟ್ಟ ಕೂಡ ಕೊಟ್ಟಿರುವಂತದ್ದು. ಸೊ ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ ಅಂತ ಗೊತ್ತಾಗತ್ತೆ. ಸಖತ್ ಸಾಫ್ಟ್ ಆಗಿ ಇದೆ, ಕಾಣಿಸ್ತಿದೆಯಲ್ಲ. ಬಾರ್ಡರ್ ಅಲ್ಲಿ ನಿಮ್ಗೆ ನಿಮ್ಮ ಟಾಪಿನ ಡಿಸೈನ್ ಬರ್ತಾ ಇದೆ. ಸೊ ಇಷ್ಟು ದೊಡ್ಡದಾಗಿರುವಂತ ಒಂದು ದುಪಟ್ಟವನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ ಕಂಫರ್ಟೇಬಲ್ ಆಗಿದೆ, ಕಾಟನ್ ದುಪಟ್ಟ. ಹಾಗೆ ಈ ಒಂದು ಕುರ್ತಾ ಸೆಟ್ಗೆ ನಾನು ಪೇ ಮಾಡಿರೋದು 611 ರೂಪಾಯಿ. ಬನ್ನಿ ನೆಕ್ಸ್ಟ್ ಕುರ್ತಾ ಸೆಟ್ ಹೇಗಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಕುರ್ತಾ ಸೆಟ್ ನಿಮ್ಗೆ ಈ ರೀತಿ ಯೆಲ್ಲೋ ಕಲರ್ ಅಲ್ಲಿ ಬರ್ತಾ ಇದೆ, ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ ಬ್ಯೂಟಿಫುಲ್ ಪ್ರಿಂಟ್ ಆಲ್ ಓವರ್ ಕುರ್ತಾ ಬರ್ತಾ ಇದೆ. ಸೊ ಹ್ಯಾಂಡ್ಸ್ ಗೆ ಆಸ್ ಯೂಶುವಲ್ ಸ್ಲೀವ್ಸ್ ಗೆ ಗೋಟಾಪಟ್ಟಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಹಾಗೆ ನೆಕ್ ಪಾರ್ಟ್ ಕೂಡ ನಿಮ್ಗೆ ಈ ರೀತಿ ಗೋಟಾಪಟ್ಟಿ ವರ್ಕ್ ಅನ್ನ ಮಾಡಿರುವಂತದ್ದು. ಬ್ಯೂಟಿಫುಲ್ ಕಲರ್ಗೆನೆ ಯಾರಿಗಾದ್ರೂ ಸಖತ್ ಇಷ್ಟ ಆಗ್ಬಿಡತ್ತೆ. ಎಲ್ ಸೈಜ್ ಅಲ್ಲಿ ತರ್ಸಿದೀನಿ. ಕುರ್ತಿಗಳನ್ನು ಕೂಡ ಎಲ್ ಸೈಜ್ ಅಲ್ಲಿ ತರ್ಸ್ಕೊಂಡಿದೀನಿ. ಇದು ಕೂಡ ಅಷ್ಟೇನೆ ಪ್ಯೂರ್ ಕಾಟನ್ ಗೊತ್ತಾಗುತ್ತೆ, ಫ್ಯಾಬ್ರಿಕ್ ಅಷ್ಟು ಸಾಫ್ಟ್ ಆಗಿ ಚೆನ್ನಾಗಿದೆ. ಡೈಲಿ ವೇರ್ ಎಲ್ಲ ಮಾಡೋರಿಗೆ, ಕಾಲೇಜ್ ಗೋಯಿಂಗ್, ಆಫೀಸ್ ಗೋಯಿಂಗ್ ಎಲ್ರಿಗೂ ಕೂಡ ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಇದು ನಿಮ್ಗೆ ಟಾಪ್ ಆಯ್ತು. ಸೊ ಇದರ ಬಾಟಮ್ ನನಗೆ ಸಖತ್ ಇಷ್ಟ ಆಯ್ತು. ಇದ್ರದ್ದು ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ನಿಮ್ಗೆ ಫಸ್ಟ್ ಆಫ್ ಆಲ್ ಎರಡು ಕಡೆಗೂ ಪಾಕೆಟ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲೂ ಕೂಡ ಪಾಕೆಟ್ ಇದೆ, ಹಾಗೆ ಇಲ್ಲೂ ಕೂಡ ಪಾಕೆಟ್ ಇದೆ, ಅದು ನನ್ಗೆ ಇಷ್ಟ ಆಯ್ತು. ಹಾಗೆ ಮುಂದ್ಗಡೆಗೆ ಅಡ್ಜಸ್ಟೇಬಲ್ ಲಾಡಿಯನ್ನ ಕೊಟ್ಟಿರುವಂತದ್ದು, ಡ್ರಾ ಸ್ಟ್ರಿಂಗ್ ಸ್ಟೈಲ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ. ಹಾಗೆ ಬ್ಯಾಕ್ ಸೈಡ್ ನಿಮ್ಗೆ ಎಲಾಸ್ಟಿಕ್ ಬರ್ತಾ ಇದೆ. ಸೊ ಎಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿ ರೋಬಸ್ಟ್ ಆಗಿ ಚೆನ್ನಾಗಿದೆ. ಸೊ ಇದು ನೋಡಿ, ಫ್ರೀ ಸೈಜ್ ಅಲ್ಲಿ ಇರುವಂತ ಪ್ಯಾಂಟ್. ಮತ್ತೆ ಇದರ ಡಿಸೈನ್ ಮತ್ತೆ ಪ್ರಿಂಟ್ ಕೂಡ ನಿಮ್ಗೆ ಕಾಣಿಸ್ತು ಅಂತ ಅನ್ಕೊಳ್ತೀನಿ. ಹಾಗೆ ಇದಕ್ಕೆ ನಿಮ್ಗೆ ದುಪ್ಪಟ್ಟ ಕೂಡ ಸಖತ್ ಬ್ಯೂಟಿಫುಲ್ ಆಗಿದೆ. ದುಪ್ಪಟ್ಟ ಕೂಡ ಅಷ್ಟೇನೆ ಪ್ಯೂರ್ ಕಾಟನ್ ಅಲ್ಲಿ ಬಂದಿದೆ. ನೋಡ್ಬೋದು, ಇದು ನಮ್ಗೆ ಟಾಪ್ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟಿನ ಮಿಕ್ಸ್ಚರ್ ಅಂತ ಹೇಳ್ಬೋದು. ಸೊ ನೋಡಿ, ಆಲ್ಮೋಸ್ಟ್ 1-2 ಮೀಟರ್ ಫ್ಯಾಬ್ರಿಕ್ ಆಗುವಷ್ಟೇ ಕೊಟ್ಟಿದ್ದಾರೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಯೆಲ್ಲೋ ಕಲರ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ವೈಬ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ನೋಡಿ, ದುಪ್ಪಟ್ಟನ್ನ ಹೀಗೆ ಹಾಕೊಂಡ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಜೊತೆಗೆ ನಾನು ಎಷ್ಟು ಪೇ ಮಾಡಿದೀನಿ ಅಂತಂದ್ರೆ 755 ರೂಪಾಯಿ. ಸೊ ಬನ್ನಿ ನೆಕ್ಸ್ಟ್ ಕುರ್ತಾ ಸೆಟ್ ಯಾವ ತರ ಇದೆ ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಕುರ್ತಾ ಸೆಟ್ ನೋಡಿ, ಕಾಣಿಸ್ತಿದೆಯಲ್ಲ, ಇದಕ್ಕೆ ಏನ್ ಹೇಳ್ತಾರೆ, ಫ್ಲೋರಸೆಂಟ್ ಗ್ರೀನ್ ಅಂತ ಹೇಳ್ಬೋದು. ಫ್ಲೋರಸೆಂಟ್ ಗ್ರೀನ್ ಕಲರ್ ಬಟ್ಟೆ ಮೇಲೆ ನಿಮ್ಗೆ ಈ ತರ ಚುಕ್ಕಿ ಚುಕ್ಕಿ ವರ್ಕ್ ಅಂತ ಹೇಳೋಕ್ಕಿಂತ ಪ್ರಿಂಟ್ ಅಂತ ಹೇಳ್ಬೋದು, ಪ್ರಿಂಟ್ ಇದೆ. ಕೈಗೆ ಈ ರೀತಿ ನಿಮ್ಗೆ ಲೇಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಲ್ಲ. ಹಾಗೆ ನೆಕ್ ಗೆ ವಿ ಸ್ಲಿಟ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ಎರಡು ಕಡೆಗೆ ನಿಮ್ಗೆ ಸ್ಲೀವ್ಸ್ ಗೆ ಈ ತರ ಲೇಸ್ ವರ್ಕ್ ಬಂದಿದೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ
ಏನ್ ಹೇಳ್ತಾರೆ, ಇಲ್ಲಿ ಸ್ಲಿಟ್ ಪೋರ್ಷನ್ ಏನಿದೆ, ಸ್ಲಿಟ್ ಪೋರ್ಷನ್ಗೆ ಮತ್ತೆ ಡ್ರೆಸ್ಸಿನ ಬಾಟಮ್ಗೆ ಈ ತರ ನಿಮ್ಗೆ ಲೇಸ್ ವರ್ಕ್ ಅನ್ನ ಕಂಪ್ಲೀಟ್ ಕೊಟ್ಟಿರುವಂತದ್ದು. ಸೊ ಇದು ನಿಮ್ಗೆ ಟಾಪ್ ಪಾರ್ಟ್ ಬರ್ತಾ ಇದೆ. ಫ್ಲೋರಿಸೆಂಟ್ ಗ್ರೀನ್ ಇದು, ವಿಡಿಯೋದಲ್ಲಿ ಬೇರೆ ಕಲರೇ ಕಾಣಿಸ್ತಾ ಇದೆ, ಲೈಟ್ ಗ್ರೀನ್ ಕಾಣ್ತಾ ಇದೆ. ಸೊ ಈ ತರ ಈ ಕಲರ್ ಇದೆ, ಇದು ಕಾಣ್ತಿದ್ಯಲ್ಲ. ಹಾಗೆ ಇದಕ್ಕೆ ನಿಮ್ಗೆ ಪ್ಯಾಂಟು, ಆಕ್ಚುಲಿ ಪ್ಯಾಂಟ್ ಬಟ್ ಪ್ಯೂರ್ ಕಾಟನ್ ಅಂತ ಫೀಲ್ ಆಗ್ತಿಲ್ಲ, ಒಂಥರ ಕಾಟನ್ ಬ್ಲೆಂಡ್ ಅಂತ ಹೇಳ್ಬೋದು, ಆ ತರ ಇದೆ. ಮತ್ತೆ ನನಗೆ ಇದ್ರದ್ದು ಪ್ಯಾಂಟ್ ಸ್ವಲ್ಪ ಕಂಫರ್ಟಬಲ್ ಅನ್ಸ್ಲಿಲ್ಲ ಆಸ್ ಕಂಪೇರ್ ಟು ಬೇರೆ ಕುರ್ತಿಗಳ ಕಂಪೇರ್ ಮಾಡಿದ್ರೆ. ಸೊ ಇದು ನೋಡಿ ಪ್ಯಾಂಟ್ ನಿಮ್ಗೆ ಎಲಾಸ್ಟಿಕ್ ಎಲ್ಲ ಚೆನ್ನಾಗಿದೆ, ಜಸ್ಟ್ ದಟ್ ನಮ್ಗೆ ಬಾಟಮ್ ವೇರ್ ಅಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗತ್ತಲ್ಲ, ಆ ತರ ಅನಿಸ್ತು. ಮತ್ತೆ ಇದ್ ನೋಡಿ, ಇದು ನಿಮ್ಗೆ ಬಾಟಮ್ ಪಾರ್ಟ್ ಅಲ್ಲಿ ಪ್ಯಾಂಟ್ ಗೆ ತುದಿ ಕಡೆಗೆ ಈ ತರ ಸ್ಲಿಟ್ ಕೊಟ್ಟು ಅದಕ್ಕೆ ನಿಮ್ಗೆ ಲೇಸ್ ವರ್ಕ್ ಅನ್ನ ಕೊಟ್ಟಿರುವಂತದ್ದು, ಎರಡು ಸೈಡು ಅದಿದೆ. ಸೊ ಇದೊಂದು ಪಾರ್ಟ್ ನಂಗೆ ಇಷ್ಟ ಆಯ್ತು. ಇಲ್ಲಿ ಬಾಟಮ್ ಗೆ ನಿಮ್ಗೆ ಸ್ಲಿಟ್ ಕೊಟ್ಟು ಈ ತರ ಎಲ್ಲ ಏನು ಲೇಸ್ ವರ್ಕ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಇದ್ರ ದುಪ್ಪಟ್ಟ ನಿಮ್ಗೆ ಕಾಟನ್ ಬಂದಿಲ್ಲ, ಇದು ಕೂಡ ಅಷ್ಟೇನೆ ಕಾಟನ್ ಬ್ಲೆಂಡ್ ತರ ಫೀಲ್ ಆಗ್ತಿದೆ. ಏನೋ ಒಂದ್ ಸ್ವಲ್ಪ ಜಾರ್ಜೆಟ್ ಅಲ್ಲ, ಆ ಕಡೆ ಕಾಟನ್ ಅಲ್ಲ, ಆತರ ಫೀಲ್ ಆಗ್ತಾ ಇದೆ. ನೋಡಿ ಇದ್ರ ದುಪ್ಪಟ್ಟ ನಿಮ್ಗೆ ಈ ರೀತಿ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ. ಸೊ ಇದು ನಿಮ್ಗೆ ಪ್ಯಾಂಟ್ ರೀತಿ ಕೂಡ ಇಲ್ಲ ಇದು ದುಪ್ಪಟ್ಟ, ಅಥವಾ ನಿಮ್ಗೆ ಟಾಪ್ ರೀತಿ ಕೂಡ ಇಲ್ಲ. ಮೇ ಬಿ ಈ ಒಂದು ದುಪ್ಪಟ್ಟವನ್ನ ನಿಮ್ಗೆ ಬೇರೆ ಬೇರೆ ಕುರ್ತಿಗಳ ಜೊತೆ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ತರ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿ ಈ ತರ ಇದೆ. ಕುರ್ತಾ ಸೆಟ್ ನನ್ಗೇನ್ ತುಂಬಾ ಓಕೆ ವಾವ್ ಅಂತ ಏನ್ ಫೀಲ್ ಆಗಿಲ್ಲ, ಬಿಕಾಸ್ ಅದು ಪ್ಯೂರ್ ಕಾಟನ್ ಅಲ್ಲ, ಬ್ಲೆಂಡ್ ತರ ಇದೆ. ಟಾಪ್ ಪಾರ್ಟ್ ಓಕೆ, ಸ್ವಲ್ಪ ಕಾಟನ್ ಕಾಟನ್ ತರ ಇದೆ, ಬಟ್ ಬಾಟಮ್ ಆಗ್ಲಿ ದುಪಟ್ಟ ಆಗ್ಲಿ ಪ್ಯೂರ್ ಕಾಟನ್ ಇಲ್ಲ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 480 ರೂಪಾಯಿ. ಸೊ ಇವತ್ತಿನ ಕಲೆಕ್ಷನ್ ಅಲ್ಲಿ ಫೈನಲ್ ಮತ್ತೆ ನನ್ನ ಇಷ್ಟದ್ದು ಅಂದ್ರೆ ಯೆಲ್ಲೋ ಕಲರ್ ತೋರಿಸಿದ್ನಲ್ಲ, ಅದು ಕೂಡ ನಂಗೆ ಸಖತ್ ಇಷ್ಟ ಆಯ್ತು. ಅದು ಆದ್ಮೇಲೆ ನೆಕ್ಸ್ಟ್ ಇದು ಇಷ್ಟ ಆಯ್ತು. ನೋಡಿ ಕಾಣಿಸ್ತಿದ್ಯಲ್ಲ, ಇದು ನಿಮ್ಗೆ ಮರೂನ್ ಕಲರ್ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ ಅನ್ಸ್ತಾ ಇದೆ. ಸೊ ಓವರ್ ಆಲ್ ನಿಮ್ಗೆ ಈ ತರ ವೈಟ್ ಫ್ಲವರ್ಸ್ ಇನ ಪ್ರಿಂಟ್ ಬಂದಿದೆ. ಹಾಗೆ ಇಲ್ಲಿ ಸ್ಲಿಟ್ ಏನ್ ಬರುತ್ತೆ ಅಲ್ಲಿ ನಿಮ್ಗೆ ಈ ತರ ಬಾರ್ಡರ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ. ಈ ತರ ಬಾರ್ಡರ್ ಅನ್ನ ಅಟ್ಯಾಚ್ ಮಾಡಿದ್ರೆ, ಸೇಮ್ ಬಾರ್ಡರ್ ಅನ್ನ ನೆಕ್ ಪಾರ್ಟ್ಗೂ ಕೂಡ ವರ್ಕ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಲೀವ್ಸ್ಗೂ ಕೂಡ ಇದೇ ತರ ಬಾರ್ಡರ್ ಅನ್ನ ಕೊಟ್ಟಿರುವಂತದ್ದು. ಸೊ ಓವರ್ ಆಲ್ ಒಂದು ಬ್ಯೂಟಿಫುಲ್ ಡ್ರೆಸ್ ಅಂತ, ಬ್ಯೂಟಿಫುಲ್ ಟಾಪ್ ಅಂತಾನೆ ಹೇಳ್ಬೋದು, ವಿತ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂಡ್ ಡಿಸೈನ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಇದು. ಸೊ ದಿಸ್ ಇಸ್ ಯುವರ್, ಇದು ನಿಮ್ಗೆ ಟಾಪ್ ಪಾರ್ಟ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಇದರ ಬಾಟಮ್ ಪಾರ್ಟ್ ಕೂಡ ಒಂದ್ ಸ್ವಲ್ಪ ಪ್ಲೇನ್ ಇಲ್ಲ, ಇದೊಂಥರ ಡಿಫ್ರೆಂಟ್ ಕಾಂಟ್ರಾಸ್ಟ್ ಅಲ್ಲಿನೇ ಕೊಟ್ಬಿಟ್ಟಿದ್ದಾರೆ ಪ್ಯಾಂಟ್ ಅನ್ನ. ಸೊ ನೋಡಿ ಪ್ಯಾಂಟ್ ನಿಮ್ಗೆ ಒಳ್ಳೆ ಇಲಾಸ್ಟಿಕ್ ಇದೆ, ತೊಂದರೆ ಇಲ್ಲ. ಅಂಡ್ ಇದಕ್ಕೆ ಯಾವುದೇ ಪಾಕೆಟ್ಸ್ ಆಗ್ಲಿ ಏನು ಇಲ್ಲ. ಸೊ ಇದು ನಿಮ್ಗೆ ಪ್ಯಾಂಟ್ ಪೋರ್ಷನ್ ಪ್ಯೂರ್ ಕಾಟನ್ ಅಲ್ಲಿ ಬಂದಿದೆ. ಟಾಪ್ ಮತ್ತೆ ಬಾಟಮ್ ಎರಡನ್ನು ನನ್ಗೆ ಕಾಟನ್ ಅಂತ ಅನಿಸ್ತು. ನೋಡಿ, ಸೊ ದಿಸ್ ಇಸ್ ದ ಬಾಟಮ್ ಪಾರ್ಟ್. ನೆಕ್ಸ್ಟ್ ಇದ್ರ ದುಪಟ್ಟ ಕೂಡ ಸಖತ್ ಸಾಫ್ಟ್ ಆಗಿ ಚೆನ್ನಾಗಿದೆ, ಮಲ್ ಕಾಟನ್ ಅಂತ ಹೇಳ್ತಾರಲ್ಲ ಆ ತರ ಫೀಲ್ ಅನ್ನ ಕೊಡ್ತಿರುವಂತದ್ದು. ಸೊ ಇದು ನಿಮ್ಗೆ ಬಾಟಮ್ ಯಾವ ತರ ಇದೆ ನೋಡಿ, ಸೇಮ್ ಬಾಟಮ್ ತರಾನೇ ಇರುವಂತ ದುಪಟ್ಟ ಇದು. ಸೊ ನೋಡಿ ಈ ತರ ಇದೆ, ಆಲ್ಮೋಸ್ಟ್ ಒಂದ್ 2 ಮೀಟರ್ ಇರ್ಬೋದು ಇದು. ಇದು ನಿಮ್ಗೆ ದುಪಟ್ಟ ಬರ್ತಾ ಇದೆ, ನೋಡಿ ಈ ತರ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಇದು ಕೂಡ. ಈ ಒಂದು ಕುರ್ತಾ ಸೆಟ್ ಕೂಡ ಖಂಡಿತವಾಗಿ ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಇವತ್ತು ನಾನು ತೋರಿಸಿದಂತ 5 ಸೆಟ್ ಅಲ್ಲಿ ಆ ಫ್ಲೋರಸೆಂಟ್ ಗ್ರೀನ್ ಒಂದು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲವೂ ಕೂಡ ಕಾಟನ್, ಪ್ಯೂರ್ ಕಾಟನ್ ಅಲ್ಲೇ ಇರುವಂತದ್ದು. ಸೊ ಇದಕ್ಕೆ ನಾನು ಈ ಲಾಸ್ಟ್ ನಾನು ತೋರಿಸಿದ್ನಲ್ಲ ಆ ಒಂದು ಕುರ್ತಿಗೆ ಪೇ ಮಾಡಿರೋದು 441 ರೂಪಾಯಿ. ಸೊ ನೋಡಿದ್ರಲ್ವಾ, ಇವತ್ತಿನ ಒಂದು ವಿಡಿಯೋನ ಮುಗಿಸುವಂತ ಟೈಮ್ ಅಂತ. ಇವತ್ತಿನ ಕಲೆಕ್ಷನ್ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋನ ಆಗಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಲಿಂಕಿಗೋಸ್ಕರ ನಾನು ಎಲ್ಲಾ ಲಿಂಕ್ಸ್ ಅನ್ನು ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.